ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಎಲ್ ಶೇಪ್ ಕಿಟಕಿನ ಇಡ್ಬೋದಾ, ಯಾವುದಾದ್ರೂ ಕಾರ್ನರಲ್ಲಿ ಎಲ್ ಶೇಪ್ ಕಿಟಕಿ ಇಡೋದು ತುಂಬ ಜನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ ಶೇಪ್ ಕಿಟಕಿಗಳನ್ನ ಇಡೋದ್ರಿಂದ ಎಷ್ಟು ಒಳ್ಳೆಯದಿದೆ, ಎಷ್ಟು ಕೆಟ್ಟದಿದೆ ಅನ್ನೋದರ ಪರಿಪೂರ್ಣವಾದ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಒಂದು ಮನೆಗೆ ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ಒಂದು ಮನೆ ಅಂದ ಮೇಲೆ ತುಂಬ ಕನಸುಗಳಿಟ್ಕೊಂಡು, ತುಂಬ ಆಸೆ ಇಟ್ಕೊಂಡು ಮನೆ ಮಾಡ್ತಾ ಇರ್ತಾರೆ. ಆ ರೀತಿ ಬರಬೇಕು, ಈ ರೀತಿ ಬರಬೇಕು, ತುಂಬ ಮಾಡರ್ನ್ ಆಗಿ ಬರಬೇಕು, ಯಾರೂ ಕಟ್ಟಿರಬಾರ್ದು ಮನೆ, ಆ ರೀತಿ ತುಂಬ ಚೆನ್ನಾಗಿ ಬರಬೇಕು ಅಂತ ಆಸೆ ಪಟ್ಟು ಮನೆಗಳು ಮಾಡೋದು ಅದು ಸರ್ವೇ ಸಾಮಾನ್ಯ. ಆದರೆ ಅದಕ್ಕಿಂತ ಮುಖ್ಯವಾಗಿ ಮನೆ ಮಾಡರ್ನ್ ಆಗಿರ್ಬೇಕಾ ಅಥವಾ ಯಾರ್ದು ಮನೆ ಇಲ್ಲದೆ ಇರೋ ರೀತಿ ನಿಮ್ಮ ಮನೆ ಇರಬೇಕಾ ಅನ್ನೋದು ಮುಖ್ಯ ಅಲ್ಲ. ಒಳ್ಳೆ ರೀತಿ ನಾವು ಜೀವನ ಮಾಡಬೇಕು ಅಂತ ಆಸೆ ಪಡೋದು ಮುಖ್ಯ. ಮನೇನ ನೀವು ಮಾಡರ್ನಾಗಿ ಕಟ್ಕೊಂಡು ಸಮಸ್ಯೆಗಳು ಸಿಗಾಕೊಂಡು ವಾಸ್ತುಗೆ ಬರದೆ ಜೀವನ ಮಾಡರ್ನ್ ಆಗಿರಬೇಕು. ನಿಮ್ಮ ಮನೆ ಮಾಡರ್ನ್ ಕಟ್ಕೊಂಡು ಏನು ಮಾಡ್ತೀರಾ? ವಾಸ್ತು ಪ್ರಕಾರ ಮನೆ ಇತ್ತು ಅಂದರೆ ನಿಮ್ಮ ಜೀವನಗಳು ಮಾಡರ್ನ್ ಆಗಿರ್ತವೆ, ಲೇಟೆಸ್ಟ್ ಆಗಿರ್ತವೆ, ಎವರ್ಗ್ರೀನ್ ಆಗಿರ್ತವೆ. ವಾಸ್ತು ಪ್ರಕಾರ ನೀವು ಮನೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲ ಆದರೆ ಅದ್ರ ಮುಂದೆ ಯಾವುದೂ ಇಲ್ಲ. ಮನುಷ್ಯನಿಗೆ ಒಂದು ಮನೆ ಮಾಡೋವರೆಗೂ ಅಷ್ಟೇ ಮಾಡ್ರನ್ ಮನೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಾರೆ. ಅಲ್ಲಿಂದ ಆಚೆಗೆ ಅವ್ರ ಜೀವನ ಮಾಡ್ರನ್ ಆಗಿರಬೇಕು, ಅವರ ಬದುಕುಗಳು ತುಂಬ ಮಾಡ್ರನ್ ಆಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನೀವು ಮಾಡ್ರನ್ ಕಿಟಕಿಗಳು ಮಾಡೋದು ಈಗ ಅದು ಇಂಜಿನಿಯರ್ಸು ಈಗಿನ ಟ್ರೆಂಡಲ್ಲಿ ತುಂಬ ಅದು ನಡೀತಾ ಇದೆ. ನೋಡಿ, ಎಲ್ ಶೇಪ್ ಕಿಟಕಿ, ಒಂದು ಮನೆಗೆ ದೊಡ್ಡ ಕಿಟಕಿಗಳಿಡೋದನ್ನ ಕೇಳಿರ್ತೀರ. ಒಂದು 4 ಅಡಿಗೆ 6 ಅಡಿ, ಇಲ್ಲ 6 ಅಡಿಗೆ 8 ಅಡಿ ಕಿಟಕಿಗಳಿಡೋದು ಕೇಳಿರ್ತೀರ. ಅದು ಯಾರೋ ಅಪಾರ್ಟ್ಮೆಂಟ್ಗಳಿಗೆ, ವಿಲಾಗಳಿಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ ಶೇಪ್ ವಿಂಡೋಗಳನ್ನ ಮಾಡ್ಸಕ್ಕೆ ಹೋಗ್ತಾರೆ. ಅದು ಇಂಜಿನಿಯರ್ಸು ತುಂಬ ಅದನ್ನು ಪ್ರಿಪೇರ್ ಮಾಡ್ತಾರೆ. ಅದರ ಎಷ್ಟು ಅನುಕೂಲ ಇದೆ, ಅದರಿಂದ ಏನೆಲ್ಲ ಅನಾನುಕೂಲ ಇದೆ ಅನ್ನೋದು ತುಂಬ ಜನಕ್ಕೆ, ಮನೆ ಕಟ್ಟೋ ಓನರ್ಸ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಯಾವುದೇ ಒಂದು ಮನೆಗಾಗಲಿ ಎಲ್ ಶೇಪ್ ವಿಂಡೋ ದಯಮಾಡಿ ಮಾಡಬಾರ್ದು. ಯಾವುದೇ ಮನೆಗಾಗಲಿ, ನೀವು ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಅಪಾರ್ಟ್ಮೆಂಟ್ ಆಗಲಿ, ಯಾವುದೇ ವಿಲಾ ಆಗಲಿ, ಎಷ್ಟೋ ಜಾಗಗಳಲ್ಲಿ ವಿಲಾಗಳಲ್ಲಿ ಮತ್ತು ಫ್ಲ್ಯಾಟ್ಗಳಲ್ಲಿ ಎಲ್ ಶೇಪ್ ವಿಂಡೋಗಳು ಮಾಡ್ತಾರೆ. ಅವ್ರ ಜೀವನನೂ ಅದೇ ರೀತಿ ಇರ್ತವೆ. ತಂದೆ ತಾಯಿ ಸಂಬಂಧ ಇರೋದಿಲ್ಲ, ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇರೋದಿಲ್ಲ. ಅವ್ರದ್ದು ಒಂದೇ ಬದುಕು, ಏನು ದುಡಿಬೇಕು, ತಿನ್ನಬೇಕು, ಮಜಾ ಮಾಡಬೇಕು, ಎಂಜಾಯ್ ಮಾಡಬೇಕು. ಇವತ್ತಿದ್ದು ನಾಳೆ ಹೋಗ್ತೀವಲ್ವಾ, ಅವ್ರು ಬೇರೆಯವ್ರಿಗಾಗಿ ಆಲೋಚನೆ ಮಾಡೋದಾಗಲಿ, ಒಳ್ಳೆಯದ್ರ ಕಡೆ ಆಲೋಚನೆ ಮಾಡೋದಾಗಲಿ, ಇಲ್ಲ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ರೀತಿ ಆಲೋಚನೆ ಮಾಡೋದಾಗಲಿ, ಆ ಥರದ ಮನಸ್ಥಿತಿಗಳು ಅಂಥ ಜಾಗಗಳಲ್ಲಿ ವಾಸ ಮಾಡೋರಿಗೆ ಇರೋದಿಲ್ಲ. ಅದೇ ಏನು ನಾವು ಹೇಳಿದ್ವಿ, ಮಾಡ್ರನ್ ಜೀವನಕ್ಕೆ ಹೋಗಿದ್ದೀವಿ ಅಂತ, ಅಂಥ ಜಾಗಗಳಲ್ಲಿ ಇವೆಲ್ಲ ಕಂಡು ಬರ್ತವೆ. ಹಾಗಾಗಿ ಎಲ್ ಶೇಪ್ ವಿಂಡೋಗಳು ಇಡಬಾರ್ದು. ಯಾವುದೇ ಒಂದು ಮನೆಗಾಗಲಿ ದಯಮಾಡಿ ಎಲ್ ಶೇಪ್ ವಿಂಡೋ ಮಾಡಬೇಡಿ. ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಿಟಕಿ ಬಾಗಿಲುಗಳು ಮಾಡ್ತಾ ಇರ್ತೀರ. ಅದು ಈಗಿನ ಇದರಲ್ಲಿ ಒಳ್ಳೆ ಟೀಕು ಕಿಟಕಿಗಳೇ ಮಾಡ್ತಾ ಇರ್ತೀರ. ಅದನ್ನು ಯಾವ ರೀತಿ ಕಿಟಕಿ ಮಾಡಬೇಕು, ಏನು ಸೈಜ್ ಮಾಡಬೇಕು ಅಂತ ತಿಳ್ಕೊಂಡು ದಯಮಾಡಿ ಮಾಡಿ. ಯಾರೋ ಇಂಜಿನಿಯರ್ ಹೇಳಿದ್ರು, ಯಾರೋ ಮೇಸ್ತ್ರಿ ನೋಡಿದ್ರು, ಯಾರ್ದೋ ಮನೇಲಿ ಕಿಟಕಿ ತುಂಬ ಚೆನ್ನಾಗಿ ಬಂದಿದೆ ಅಂತ, ಅವ್ರ ಮನೆ ಕಿಟಕಿ ಕಟ್ಕೊಂಡು ನಮಗೇನಾಗಬೇಕು, ಅವ್ರ ಜೀವನಗಳು ಹೆಂಗಿದೆ ಅಂತ ತಿಳ್ಕೊಬೇಕು. ಅವ್ರ ಮನೇಲಿ ಅವ್ರ ಜೀವನಗಳು, ಗಂಡ ಹೆಂಡತಿ ಆಗಲಿ, ತಂದೆ ಮಗ ಆಗಲಿ, ಬೇರೆ ರೀತಿಯ ಸಂಬಂಧಗಳು ಹೆಂಗಿದಾವೆ ಅಂತ ತಿಳ್ಕೊಬೇಕು ನಾವು. ಅದು ಮುಖ್ಯ. ಒಂದು ವಾಸ್ತುವಿನ ರೀತಿ ನೋಡೋದಾದರೆ ಇದನ್ನು ನೋಡಬೇಕು. ಅದನ್ನು ಬಿಟ್ಟು ಅವ್ರ ಮನೆ ಕಿಟಕಿ ಹಂಗಿದೆ, ಅವ್ರ ಮನೆ ಪೇಂಟ್ ಹಿಂಗಿದೆ, ಅವ್ರ ಮನೆಯಲ್ಲಿ ಗೋಡೆಗಳು ಅಷ್ಟು ಡಿಸೈನ್ ಮಾಡಿದ್ದಾರೆ, ಅವ್ರ ಮನೆ ಔಟ್ಲುಕ್ ಹಂಗಿದೆ, ಇದು ಯಾವುದೂ ಮನೆ ಕಟ್ಟಿ ಗೃಹಪ್ರವೇಶ ಆದಮೇಲೆ, ಆ ಮನೆಗೆ ವಾಸ ಹೋದ್ಮೇಲೆ ಇದು ಯಾವುದನ್ನು ಯಾರೂ ನೋಡೋದಕ್ಕೆ ಸಿಗೋದಿಲ್ಲ. ನೋಡೋದಕ್ಕೆ ಸಿಗೋದೆ ಅವರ ಜೀವನಗಳು, ಅವರ ಬದುಕುಗಳು. ನೆಮ್ಮದಿಯಾಗಿ ಆರೋಗ್ಯವಾಗಿ ಅವರ ಕುಟುಂಬದಲ್ಲಿ ಅವರು ನೆಮ್ಮದಿಯಾಗಿದ್ದರೆ ಅದೇ ಎಲ್ಲ. ಹಾಗಾಗಿ ಆ ರೀತಿ ಬದುಕಬೇಕು, ಮಾಡಬೇಕು ಅಂದರೆ ಒಂದು ವಾಸ್ತು ಪ್ರಕಾರ ಮನೆ ಬರಬೇಕು ಅನ್ನೋದು ನನ್ನ ಅನಿಸಿಕೆ. ನೋಡಿ, ಎಲ್ ಶೇಪ್ ವಿಂಡೋ ಅದು ಯಾವುದೇ ಆಗಲಿ, ಈಶಾನ್ಯದಲ್ಲಿ ಕೆಲವರು ಎಲ್ ಶೇಪ್ ವಿಂಡೋ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ, ಗಾಳಿ ಬೆಳಕು ಎರಡೂ ಕಡೆಯಿಂದ ಬರುತ್ತೆ ಅಂತೇಳಿ ಈಶಾನ್ಯದಲ್ಲಿ ಎಲ್ ಶೇಪ್ ವಿಂಡೋ ಮಾಡ್ತಾರೆ. ಈ ರೀತಿ ಎಲ್ ಶೇಪ್ ವಿಂಡೋ ದಯಮಾಡಿ ಮಾಡಬೇಡಿ. ಅದು ನೈಋತ್ಯದಲ್ಲಿ ಕೆಲವರು ಮಾಡ್ತಾರೆ,
ನೈಋತ್ಯ ಭಾಗದಲ್ಲಿ ಕಾರ್ನರಲ್ಲಿ ವಿಂಡೋ ಕೊಟ್ಬಿಟ್ಟು ಎಲ್ ಶೇಪ್ ವಿಂಡೋ ಮಾಡ್ತಾರೆ. ಈ ರೀತಿ ನೈಋತ್ಯದಲ್ಲಿ ನೀವೇನಾದ್ರೂ ಎಲ್ ಶೇಪ್ ವಿಂಡೋ ಕೊಟ್ರೆ ಈ ರೂಮ್ಗೆ ಪಶ್ಚಿಮ ನೈಋತ್ಯ ಮತ್ತೆ ದಕ್ಷಿಣ ನೈಋತ್ಯ ಎರಡೂ ತೆರವಾಗುತ್ತೆ. ಇಲ್ಲಿ ಯಾವಾಗ ನಮಗೆ ಗೋಡೆ ಬರೋದಿಲ್ವೋ, ನಮ್ಗೆ ಈ ಕಾರ್ನರಲ್ಲಿ ಯಾವಾಗ ನಮಗೆ ಗೋಡೆ ಬರೋದಿಲ್ವೋ ಅದು ನಿಮಗೆ ಈ ಮೂಲೆಯ ದೋಷ ಆಗುತ್ತೆ, ನೈಋತ್ಯ ಮೂಲೆಯ ದೋಷ ಆಗುತ್ತೆ. ಅದೇ ರೀತಿ ಆಗ್ನೇಯದಲ್ಲಿ ನೀವೇನಾದ್ರೂ ಎಲ್ ಶೇಪ್ ವಿಂಡೋ ಮಾಡಿದ್ರೆ ಆಗ್ನೇಯದಲ್ಲಿ ಗೋಡೆ ಬರದೆ ಆಗ್ನೇಯದ ಮೂಲೆ ಕಟ್ಟಾಗೋ ದೋಷ ಆಗುತ್ತೆ. ಅದೇ ರೀತಿ ಈಶಾನ್ಯದಲ್ಲಿ ಬಂದ್ರೂ ಯಾವುದೇ ಕಾರಣಕ್ಕೂ ನೀವು ವಾಲ್ ಕಟ್ಟದೆ ಗೋಡೆ ಕಟ್ಟದೆ ಎಲ್ ಶೇಪ್ ವಿಂಡೋ ಮಾಡಿದ್ರೆ ಈಶಾನ್ಯ ಮೂಲೆಯ ದೋಷಕ್ಕೆ ಗುರಿ ಆಗ್ತೀರಾ. ಅದೇ ರೀತಿ ವಾಯುವ್ಯದಲ್ಲೂ ಮಾಡಿದ್ರೆ ವಾಯುವ್ಯದ ಮೂಲೆ ದೋಷಕ್ಕೆ ಗುರಿ ಆಗ್ತೀರಾ. ಆಯ್ತು, ನೈಋತ್ಯದ ಮೂಲೆಯಲ್ಲಿ ಎಲ್ ಶೇಪ್ ವಿಂಡೋ ಮಾಡಿದ್ರೆ ಏನು ಸಮಸ್ಯೆ? ನೈಋತ್ಯ ಮೂಲೆಯಲ್ಲಿ ಎಲ್ ಶೇಪ್ ವಿಂಡೋ ಮಾಡಿದ್ರೆ ಮನೆಯ ಯಜಮಾನ ಹಠಮಾರಿ ಇರ್ತಾನೆ, ಮನೆಯ ಯಜಮಾನ ಸ್ಥಿರತೆ ಇರೋದಿಲ್ಲ, ಮನೆಯ ಗಂಡು ಮಕ್ಕಳು ಮನೆಯ ಯಜಮಾನ ನಡವಳಿಕೆಯಲ್ಲಿ ವ್ಯತ್ಯಾಸಗಳಿರ್ತದೆ, ಚಂಚಲ ಸ್ವಭಾವಗಳು, ಒಬ್ಬರ ಮಾತು ಒಬ್ಬರು ಕೇಳೋದಿಲ್ಲ, ತಂದೆ ಮಾತು ಮಗ ಕೇಳೋದಿಲ್ಲ, ಹೆಂಡತಿ ಮಾತು ಗಂಡ ಕೇಳೋದಿಲ್ಲ. ಹಾಗಾಗಿ ನೈಋತ್ಯ ಭಾಗದ ದೋಷ ಆದರೆ ನಿಮಗೆ ಸ್ಥಿರತೆ ಕಳ್ಕೊಂತೀರಾ. ಮನೆಯ ಒಂದು ಗಾಡಿಗೆ ಚಕ್ರ ಎಷ್ಟು ಮುಖ್ಯನೋ ಅದೇ ರೀತಿ ನೈಋತ್ಯ ಭಾಗನೂ ಅಷ್ಟೇ ಮುಖ್ಯ ಆಗುತ್ತೆ. ಇನ್ನು ಈಶಾನ್ಯ ಭಾಗದಲ್ಲಿ ಎಲ್ ಶೇಪ್ ಮಾಡೋದ್ರಿಂದ ವಂಶಾಭಿವೃದ್ಧಿ ಆಗೋದಿಲ್ಲ, ಮನೆಯ ಗಂಡು ಮಕ್ಕಳು ಅಂಗವಿಕಲರಾಗ್ತಾರೆ, ಮನೆಯ ಯಜಮಾನ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕಾಗೋದಿಲ್ಲ, ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ, ಆರ್ಥಿಕ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಅದೇ ರೀತಿ ಆಗ್ನೇಯದಲ್ಲಿ ಎಲ್ ಶೇಪ್ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು, ಅನರ್ಥಗಳು, ಶತ್ರುತ್ವ ಹುಟ್ಟುತ್ತೆ, ಸಂಬಂಧಗಳು ಹಾಳಾಗುತ್ತೆ. ಅದೇ ರೀತಿ ವಾಯುದಲ್ಲಿ ನೀವೇನಾದರೂ ಎಲ್ ಶೇಪ್ ವಿಂಡೋ ಮಾಡೋದ್ರಿಂದ ವಾಯುವ್ಯದ ಎಲ್ ಶೇಪಿಂದ ನಿಮಗೆ ಚಂಚಲ ಸ್ವಭಾವ, ಈಗ ಮಾತಾಡಿದ್ದು ಇನ್ನು ಮಧ್ಯಾಹ್ನಕ್ಕೆ ಮಾತಾಡೋದಿಲ್ಲ, ಈ ವಾರ ಮಾತಾಡಿದ್ದು ಮುಂದಿನ ವಾರ ಮಾತಾಡೋದಿಲ್ಲ, ಚಂಚಲ ಬುದ್ಧಿ ಇರುತ್ತೆ, ಸ್ಥಿರತೆ ಇರೋದಿಲ್ಲ, ಕೋರ್ಟು ಕೇಸು, ಯಾವಾಗಲೂ ಮನೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ರೇಗಾಡ್ತಾ ಇರೋದು, ಗಲಾಟೆಗಳು ಮಾಡ್ಕೊಳೋದು, ಕಿತ್ತಾಡ್ಕೊಳೋದು, ಹೊರಗಡೆ ಶತ್ರುಗಳು ಜಾಸ್ತಿ ಇರ್ತಾರೆ ಇವರಿಗೆ, ಯಾರನ್ನೂ ಇವರು ಪ್ರೀತಿಯಿಂದ ಇವ್ರನ್ನ ಇಷ್ಟಪಡೋದಿಲ್ಲ, ಇವರೊಂಥರ ಶಾಡಿಶ್ಗಳಾಗೋಗ್ತಾರೆ. ಹಾಗಾಗಿ ಈ ರೀತಿ ಕಾರ್ನರ್ ವಿಂಡೋಸು ಮಾಡಲೇಬಾರ್ದು. ನಿಮಗೆ ಅದಲ್ಲದೆ ಕಾರ್ನರ್ ವಿಂಡೋ ಮಾಡೋದ್ರಿಂದ ಈ ರೂಮ್ಗೆ ಯಾವುದೇ ಕಾರಣಕ್ಕೂ ಉಚ್ಚಸ್ಥಾನದಲ್ಲಿ ಪಶ್ಚಿಮದ ಭಾಗದ ಉಚ್ಚಸ್ಥಾನ ವಾಯುವ್ಯ, ದಕ್ಷಿಣದ ಉಚ್ಚಸ್ಥಾನ ಆಗ್ನೇಯ. ನೀವು ಉಚ್ಚಸ್ಥಾನಗಳಲ್ಲಿ ವಿಂಡೋ ಕೊಡೋದು ಬಿಟ್ಟು ಯಾವಾಗ ನೀವು ನೈಋತ್ಯದಲ್ಲಿ ಎಲ್ ಶೇಪ್ ವಿಂಡೋ ಕೊಡ್ತೀರಾ, ಈ ಕಡೆ ದಕ್ಷಿಣ ನೈಋತ್ಯ ನೀಚ ಸ್ಥಾನ, ಈ ಕಡೆ ಪಶ್ಚಿಮ ನೈಋತ್ಯ ನೀಚ ಸ್ಥಾನದಲ್ಲಿ ನೀವು ವಿಂಡೋ ಕೊಡೋದ್ರಿಂದ ಅದು ಮನೆ ಯಜಮಾನನಿಗೆ ಆಪರೇಷನ್ಸು, ಮನೆ ಹೆಂಡತಿಗೆ ಆಪರೇಷನ್ಸ್ ಆಗೋದು, ಮತ್ತೆ ನೆಮ್ಮದಿ ಜೀವನ ಮಾಡೋದಕ್ಕಾಗೋದಿಲ್ಲ. ಅದೇ ರೀತಿ ನೋಡಿ, ಈ ರೂಮ್ಗೆ ಇದು ಪ್ಲಸ್ಸು, ಇದು ಮೈನಸ್ಸು, ಇದು ಉಚ್ಚಸ್ಥಾನ, ಇದು ನೀಚಸ್ಥಾನ. ಈ ದಕ್ಷಿಣ ನೈಋತ್ಯಕ್ಕೆ ಇದು ನೀಚಸ್ಥಾನ, ಇದು ಉಚ್ಚಸ್ಥಾನ, ಇದು ಪ್ಲಸ್ಸು, ಇದು ಮೈನಸ್ಸು. ನಾನು ಈ ಪಾರ್ಟೇಷನ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಹಾಗಾಗಿ ನೀವು ಉಚ್ಚಸ್ಥಾನಗಳಲ್ಲಿ ವಿಂಡೋ ಇಟ್ಕೊಂಡ್ರೆ ನಿಮಗೆ ಅದು ಶ್ರೇಯಸ್ಸು. ನೀವು ನೀಚ ಸ್ಥಾನಗಳಲ್ಲಿ ಮೈನಸ್ ಇಂಟು ಮೈನಸ್ಸು ಮೈನಸ್ ಆಗುತ್ತೆ. ಅದೇ ರೀತಿ ಆಗ್ನೇಯದ ರೂಮ್ಗೋ ಅಥವಾ ಅಡುಗೆ ಮನೆಗೋ ಎಲ್ ಶೇಪ್ ವಿಂಡೋ ಮಾಡಿದ್ರೆ ನೀವು ನೋಡಿ, ಈ ಆಗ್ನೇಯದ ರೂಮ್ಗೆ ಏನಿರುತ್ತೆ, ಈ ಆಗ್ನೇಯದ ರೂಮ್ಗೆ ಇದು ಮೈನಸ್ಸು, ಇದು ಪ್ಲಸ್ಸು, ಇದು ದಕ್ಷಿಣ ನೈಋತ್ಯ, ಇದು ಮೈನಸ್ಸು, ಇದು ದಕ್ಷಿಣ ಆಗ್ನೇಯ ಪ್ಲಸ್ಸು. ಈ ದಕ್ಷಿಣ ಆಗ್ನೇಯಕ್ಕೆ ವಿಂಡೋ ಬರ್ಬೋದು, ಓಕೆ. ಆದರೆ ಈ ಪೂರ್ವದ ಭಾಗಕ್ಕೆ ಕಂಪೇರ್ ಮಾಡಿದಾಗ ಈ ಪಾರ್ಟೇಷನ್ಗೆ ಇದು ಪ್ಲಸ್ಸು, ಅಂದರೆ ಇದು ಉಚ್ಚಸ್ಥಾನ, ಇದು ನೀಚಸ್ಥಾನ. ನೀವು ಯಾವಾಗ ಉಚ್ಚಸ್ಥಾನದಲ್ಲಿ ವಿಂಡೋ ಕೊಡದೆ ನೀಚ ಸ್ಥಾನದಲ್ಲಿ ಮೈನಸ್ ಜಾಗದಲ್ಲಿ ವಿಂಡೋ ಕೊಡ್ತೀರಾ, ಅದು ನಿಮಗೆ ಮೈನಸ್ ಆಗುತ್ತೆ. ಹಾಗಾಗಿ ಈ ರೂಮ್ ಪಾರ್ಟೇಷನ್ಗೆ ನೀವು ಕಂಪೇರ್ ಮಾಡಿದ್ರು ನೀವು ಇದು ಪ್ಲಸ್ಸು, ಇದು ಮೈನಸ್ಸು. ಅದೇ ರೀತಿ ನೋಡಿ, ಇದು ಉಚ್ಚಸ್ಥಾನ, ಇದು ನೀಚಸ್ಥಾನ. ಇದು ಪೂರ್ವ ಆಗ್ನೇಯದಲ್ಲಿ ವಿಂಡೋ ಬರಬಾರ್ದು, ಇದು ದಕ್ಷಿಣ ಆಗ್ನೇಯದಲ್ಲಿ ವಿಂಡೋ ಬರ್ಬೋದು. ಆದರೆ ಈ ಕಾರ್ನರಲ್ಲಿ ಯಾವಾಗ ನೀವು ಗೋಡೆ ಬರದೆ, ಕಾರ್ನರ್ ಗೋಡೆ ಮೂಲೆ ಒಂದು 9 ಇಂಚೋ ಒಂದು 6 ಇಂಚೋ ನೀವು ಮೂಲೆ ಗೋಡೆ ಬರದೆ ಅಥವಾ ಒಂದು ಕಾರ್ನರ್ ಗೋಡೆ ಬರದೆ ನೀವು ಯಾವಾಗ ನೀವು ಅದು ಎಲ್ ಶೇಪ್ ವಿಂಡೋ ಮಾಡ್ತೀರಾ, ಈ ಮೂಲೆಯ ದೋಷ ನಿಮಗೆ ಸ್ಟಾರ್ಟ್ ಆಗುತ್ತೆ.
ಅದೇ ರೀತಿ ಈಶಾನ್ಯದ್ದು ಅಷ್ಟೇ ನೋಡಿ, ಇದು ಪ್ಲಸ್ ಇದು ಪ್ಲಸ್. ಆದರೆ ಈ ಕಾರ್ನರಲ್ಲಿ ಒಂದು 9 ಇಂಚು 6 ಇಂಚು ಗೋಡೆ ಬಂದ ಮೇಲೇ ವಿಂಡೋಗಳು ಬರಬೇಕು. ಯಾವುದೇ ಕಾರಣಕ್ಕೂ ಎಲ್ ಶೇಪ್ ವಿಂಡೋಗಳು ಇಡಬೇಡಿ. ಎಲ್ ಶೇಪ್ ವಿಂಡೋ ಇಟ್ಟು ನಾವು ಯಾರಿಗೋ ತೋರಿಸೋದು ನನಗೇನದು ಸಮಂಜಸ ಅಲ್ಲ ಅನಿಸುತ್ತೆ. ನೀವು ಮನೆ ಕಟ್ತಾ ಇರೋದು ನೀವು ವಾಸ ಮಾಡೋದಕ್ಕೋ ಅಥವಾ ಇನ್ನು ಯಾರೋ ತೋರ್ಪಡಿಕೆಗೋ ಮನೆ ಕಟ್ತಾ ಇದ್ದೀರಾ ಅನ್ನೋದು ಆಲೋಚನೆ ಮಾಡಬೇಕಾಗುತ್ತೆ. ತೋರ್ಪಡಿಕೆ ಜೀವನಗಳು ಯಾವತ್ತೂ ಶಾಶ್ವತ ಅಲ್ಲ. ಯಾರ್ಯಾರೋ ನೋಡಲಿ ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದೀವಿ ಅಂತ ಎಲ್ಲ ಜನ ಹೊರಗಡೆ ಮಾತಾಡ್ಕೊಂಡ್ಲಿ, ನಾವು ನಮ್ಮ ಸಾಹುಕಾರತನ ತೋರಿಸ್ಕೊಬೇಕು ಅಂದರೆ ಜೀವನದಲ್ಲಿ ಸಾಹುಕಾರತನ ಇರಬೇಕು, ಬದುಕೋದ್ರಲ್ಲಿ ಸಾಹುಕಾರತನ ಇರಬೇಕು. ನಾವು ಜೀವನ ಮಾಡ್ತಾ ಇರ್ತೀವಿ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು, ನಮ್ಮ ಮಕ್ಕಳನ್ನ ಒಳ್ಳೆ ಸಂಬಂಧಗಳಲ್ಲಿ ಮದುವೆ ಮಾಡ್ಕೊಬೇಕು, ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ನಮ್ಮ ಮಕ್ಕಳು ಒಳ್ಳೆ ಪ್ರಜ್ಞಾವಂತರಾಗಬೇಕು ಅಂತ ಆಲೋಚನೆ ಮಾಡಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ನಮ್ಮ ಮನೆ ಪ್ರತಿಯೊಬ್ಬ ಮನುಷ್ಯನೂ ಒಂದು ಕನಸು, ಒಂದು ಮನೆ ಅನ್ನೋದು. ಹಂಗಾಗಿ ಮನೇನ ಯಾರು ಕಟ್ಟದೇ ಇರೋ ರೀತಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೀವು ಇಲ್ಲದೇ ಇರೋ ಅಂಥ ಡಿಸೈನ್ಸ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಯಾವುದ್ಯಾವುದೋ ವಿಚಿತ್ರವಾಗಿ ಮನೆಗೆ ಕಟ್ಕೊಂಡು ಎಲ್ ಶೇಪ್ ವಿಂಡೋಗಳು ಮಾಡ್ಕೊಂಡು ಸಮಸ್ಯೆಗಳು ಸಿಗಾಕೊಂಡು ನಾಳೆ ದಿನ ಅಂಥ ಮನೆಗಳೆಲ್ಲ ಬದುಕಕ್ಕಾಗದೆ ಎಷ್ಟೋ ಜನ ಊರು ಬಿಟ್ಟಿರೋ ನಮ್ಮ ಕಣ್ಮುಂದೆ ನಿದರ್ಶನಗಳಿದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬದುಕುಗಳು ಮಾಡ್ರನ್ ಆಗಿರಲಿ, ಜೀವನ ಮಾಡ್ರನ್ ಆಗಿರಲಿ, ನೀವು ಮನೆ ಮಾಡ್ರನ್ ಕಟ್ಕೊಂಡು ಏನು ಮಾಡ್ತೀರಾ? ಹಾಗಾಗಿ ನಮ್ಮ ಜೀವನಗಳು ಚೆನ್ನಾಗಿರಬೇಕು ಅಂದರೆ ನೀವು ವಾಸ್ತು ಪ್ರಕಾರ ಮನೆ ಕಟ್ಟಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿ ವಾಯುವ್ಯದಲ್ಲೂ ನೀವು ಎಲ್ ಶೇಪ್ ವಿಂಡೋ ಮಾಡ್ತೀರಾ, ವಾಯುವ್ಯದ ಮೂಲೆ ನಿಮಗೆ ಗೋಡೆ ಬರೋದಿಲ್ಲ, ಆ ಕಾರ್ನರ್ ಯಾವಾಗ ಗೋಡೆ ಬರೋದಿಲ್ಲ, ಆ ಮೂಲೆ ದೋಷಗಳಿಗೆ ಗುರಿಯಾಗಿ ನೋಡಿ. ಈ ರೂಮ್ಗೆ ಇದು ಮೈನಸ್ಸು, ಇದು ಪ್ಲಸ್ಸು. ಹಾಗಾಗಿ ನೀವು ಉಚ್ಚ ಸ್ಥಾನದಲ್ಲಿ ನೀವು ವಿಂಡೋ ಕೊಡಬೇಕೇ ಹೊರತು ನೀಚ ಸ್ಥಾನದಲ್ಲಿ ವಿಂಡೋ ಕೊಡಬಾರ್ದು. ಅದೇ ರೀತಿ ಈ ವಾಯುವ್ಯದ ರೂಮ್ಗೆ ಇದು ಪಶ್ಚಿಮದ ಭಾಗಕ್ಕೆ ಇದು ನೀಚ ಸ್ಥಾನ, ಇದು ಉಚ್ಚ ಸ್ಥಾನ, ಇದು ಪ್ಲಸ್ಸು, ಇದು ಮೈನಸ್ಸು. ನೀವು ಪಶ್ಚಿಮ ವಾಯುದಲ್ಲಿ ವಿಂಡೋ ಕೊಡಬೇಕು, ಆದರೆ ಕಾರ್ನರಲ್ಲಿ ಎಲ್ ಶೇಪ್ ಕೊಡಬಾರ್ದು, ನಮಗೆ ಅಲ್ಲಿ ಪಿಂಜಿ ಬರಲೇಬೇಕು. ಇನ್ನು ಕೆಲವರು ಇಲ್ಲಿ ಯಾವುದೇ ಕಾರಣಕ್ಕೂ ನೀಚ ಸ್ಥಾನದಲ್ಲಿ ವಿಂಡೋಸ್ ಕೊಡಬಾರ್ದು. ನೀವು ಯಾವಾಗ ಎರಡೂ ಕಡೆ ಕೊಡ್ತೀರೋ, ಒಂದು ಉಚ್ಚ ಸ್ಥಾನ ಒಂದು ನೀಚ ಸ್ಥಾನ, ಇದು ಉಚ್ಚ ಸ್ಥಾನ ಇದು ನೀಚ ಸ್ಥಾನ, ಆ ಕಾರ್ನರ್ ಇಲ್ಲದೆ ಇರೋ ದೋಷ ಬೇರೆ ಆಗುತ್ತೆ. ನೈಋತ್ಯದಲ್ಲಿ ಎರಡೂ ಮೈನಸ್, ಎರಡೂ ನೀಚ ಸ್ಥಾನಗಳು, ಅದು ಇನ್ನೂ ಮೇಜರ್ ತಪ್ಪು. ನೈಋತ್ಯ ಭಾಗದಲ್ಲಿ ಎಲ್ ಶೇಪ್ ವಿಂಡೋ ಕೊಡಲೇಬಾರ್ದು, ಈಶಾನ್ಯ ಭಾಗದಲ್ಲಿ ಎಲ್ ಶೇಪ್ ವಿಂಡೋ ಕೊಡಲೇಬಾರ್ದು, ಆಗ್ನೇಯದಲ್ಲೂ ಕೊಡಬಾರ್ದು, ಆದರೆ ಆಪ್ಷನಲ್ಲೂ ವಾಯುವ್ಯದಲ್ಲೂ ಕೊಡಬಾರ್ದು. ಆದರೆ ಯಾವ ಎಲ್ ಶೇಪ್ ನಿಮಗೆ ಜಾಸ್ತಿ ಎಫೆಕ್ಟ್ ಮಾಡುತ್ತೆ ಅಂದರೆ ನೈಋತ್ಯದ ಎಲ್ ಶೇಪ್ ವಿಂಡೋ, ಈಶಾನ್ಯದ ಎಲ್ ಶೇಪ್ ವಿಂಡೋ ನಿಮಗೆ ತುಂಬ ಪ್ರಾಬ್ಲಮ್ಸ್ ಮಾಡುತ್ತೆ. ಆಗ್ನೇಯದ ವಿಂಡೋ, ವಾಯುವ್ಯದ ವಿಂಡೋನು ಎಲ್ ಶೇಪ್ ಬರಬಾರ್ದು, ಆದರೆ ಈಶಾನ್ಯಕ್ಕೂ ನೈಋತ್ಯಕ್ಕೆ ಯಾವುದೇ ರೀತಿಯ ರೆಮಿಡಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಾಗಲಿ ನೈಋತ್ಯದಲ್ಲಿ ಎಲ್ ಶೇಪ್ ವಿಂಡೋ ಬರದೇ ಇರೋ ರೀತಿ ಮನೆ ಮಾಡ್ಕೊಳ್ಳಿ, ಈಶಾನ್ಯ ಭಾಗದಲ್ಲಿ ಎಲ್ ಶೇಪ್ ವಿಂಡೋ ಬರದೇ ಇರೋ ರೀತಿ ಮನೆ ಮಾಡ್ಕೊಳ್ಳಿ. ನೀವು ಫಸ್ಟು ಮನೆ ಮಾಡಬೇಕು ಅಂದರೆ ಯಾರಾದರೂ ಒಂದು ಒಳ್ಳೆ ವಾಸ್ತು ಅವ್ರನ್ನ ತೋರಿಸ್ಕೊಂಡು ಮಾಡ್ಕೊಳ್ಳಿ. ಅಥವಾ ಈ ರೀತಿಯ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ವಿಡಿಯೋಗಳಿದ್ದಾವೆ. ನಾನು ಅಪ್ಲೋಡ್ ಮಾಡಿರೋಂಥ ವಿಡಿಯೋಗಳು ನೋಡಿದ್ರೆ ನಿಮಗೆ ಕೆಲವೊಂದು ಜನರಲ್ ನಾಲೆಡ್ಜು ತುಂಬ ಚೆನ್ನಾಗಿ ನಿಮಗೆ ಒಂದು ಮನೆ ಹೆಂಗೆ ಮಾಡಬೇಕು, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಕೆಲವೊಂದು ನಿಮಗೆ ಅರ್ಥ ಆಗುತ್ತೆ. ಆದರೆ ಸಜೆಷನ್ ತೊಗೊಂಡು ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ರೀತಿ ಮನೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಒಂದು ವಿಂಡೋ ಮಾಡಿ ಕಟ್ಟಿ ಅದನ್ನು ನೀವು ಸಮಸ್ಯೆಗಳು ಅನುಭವಿಸಿ ಅದನ್ನು ಒಡೆದಾಕಿ ಮಾಡಬೇಕು ಅಂದರೆ 50,000 ಲಕ್ಷ ಖರ್ಚು ಬರುತ್ತೆ. ಯಾವುದೇ ಮನೆಗಾಗಲಿ ಎಲ್ ಶೇಪ್ ವಿಂಡೋಗಳು ದಯಮಾಡಿ ಇಡಬೇಡಿ. ಎಲ್ ಶೇಪ್ ವಿಂಡೋಯಿಂದ ನೀವು ಆ ಕಾರ್ನರ್ ದೋಷಗಳಿಗೆ ಗುರಿ ಆಗ್ತೀರಾ, ಅದು ಒಳ್ಳೆಯದಲ್ಲ. ಪ್ರತಿಯೊಂದು ಮನೆಗೂ ಅಷ್ಟೇ ಎಲ್ ಶೇಪ್ ವಿಂಡೋಗಳನ್ನ ಯಾವ ಇಂಜಿನಿಯರ್ ಆದರೂ ಏನಾದರೂ ಹೇಳ್ಕೊಂಡ್ಲಿ, ಅವನ ಮನೇನ ಅವ್ನು ಹೆಂಗಾದರೂ ಮಾಡ್ಕೊಂಡ್ಲಿ, ನಿಮ್ಮ ಮನೆಗಳನ್ನ ನೀವು ಎಲ್ ಶೇಪ್ ವಿಂಡೋಗಳು ಬರದೆ ಒಂದು ವಾಸ್ತು ಪ್ರಕಾರ ಬರಬೇಕು. ಯಾರೋ ಮೇಸ್ತ್ರಿ ಯಾರ್ದೋ ಮನೆ ಕಟ್ಟಿದ್ದೀನಿ ಅಂದರೆ ಮೇಸ್ತ್ರಿ ಏನೋ ಅವ್ರ ಮನೇಲಿ ಹೋಗಿ ವಾಸ ಮಾಡಿರ್ತಾನ, ಅಥವಾ ಅವ್ರ ಜೀವನ ಏನು ನಡೀತಾ ಇದೆ ಅಂತ ಅವ್ನಿಗೆ ಗೊತ್ತಿರುತ್ತಾ? ಅಣ್ಣ ನಾನು ಅವ್ರ ಮನೇಲಿ ಮಾಡಿದ್ದೀನಿ ಅಣ್ಣ ಅಂತಂದರೆ ಅವ್ರ ಜೀವನ ಹೆಂಗಿರುತ್ತೋ. ಪ್ರತಿಯೊಂದು ಮನೆಗೂ ಯಾವುದೇ ಒಂದು ಮನೆಗೆ ನೀವು ಮನೆ ಕಟ್ಟಿದ ಮೇಲೆ ಅದು ಇಂಜಿನಿಯರ್ ಆಗಲಿ, ವಾಸ್ತುವರಾಗಲಿ, ಗಾರೆ ಮೇಸ್ತ್ರಿ ಆಗಲಿ, ಅದರ ಫಲಿತಾಂಶ ಕೆಲವೊಂದು ಜಾಗಗಳಲ್ಲಿ ಇಮಿಡಿಯೇಟ್ ಬರ್ತವೆ. ಕೆಲವೊಂದು ಜಾಗಗಳಲ್ಲಿ 1 ವರ್ಷ 3 ವರ್ಷ ಟೈಮ್ ತಗೊಳುತ್ತೆ, ಕೆಲವೊಂದು ಜಾಗಗಳಲ್ಲಿ 5 ವರ್ಷನೂ ಟೈಮ್ ತಗೊಳುತ್ತೆ.
ಅಲ್ಲಿನ ದೋಷದ ಎಫೆಕ್ಟ್ಗಳು ಗೊತ್ತಾಗೋದಕ್ಕೆ. ಅಷ್ಟರೊಳಗಡೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆಯವ್ರ ಮನೆಗಳು ಅದನ್ನು ತೋರಿಸಿ ಅದನ್ನು ಬೆಳ್ಡ್ ಮಾಡಿ ತೋರಿಸಿ ಆ ಥರ ಮಾಡ್ತಾ ಇದ್ರೆ ಆ 3 ವರ್ಷನೋ 1 ವರ್ಷನೋ 5 ವರ್ಷನೋ ಆದಮೇಲೆ ಅವ್ರು ಕಿತ್ತು ಮಾಡಿರೋದು ಯಾರಿಗೂ ಗೊತ್ತಿರೋದಿಲ್ಲ. ಫಸ್ಟ್ ಮಾಡೋವಾಗ ಮಾಡಿದ್ದಾರೆ, ಅದ್ರದ್ದು ತೋರಿಸ್ಬಿಟ್ಟು ಇವ್ರು ಮಾಡಿರ್ತಾರೆ. ಅದ್ರ ಎಫೆಕ್ಟ್ಗಳು ಅನುಭವಿಸಿ ಅವ್ರು ಆಲ್ಟ್ರೇಷನ್ಗಳು ಮಾಡಿರೋದು ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ಆ ಥರದ ಸಮಸ್ಯೆಗಳು ಸಿಗಾಕ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಯಾವುದೇ ಮನೆಗಾಗಲಿ ಎಲ್ ಶೇಪ್ ವಿಂಡೋ ನಿಷೇಧ. ಎಲ್ ಶೇಪ್ ವಿಂಡೋಗಳನ್ನ ದಯಮಾಡಿ ಮಾಡಬೇಡಿ. ಅದು ಯಾವ ಮಾಡ್ರನ್ನಾಗಾದರೂ ಮನೆ ಬರಲಿ, ಯಾವ ಮಾಡ್ರನ್ ಕಟ್ಕೊಂಡು ನಾವೇನು ಬೇಕಾಗಿಲ್ಲ. ನಮ್ಮ ಬದುಕುಗಳು ಮಾಡ್ರನ್ ಆಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ವಾಸ್ತು ವಿಚಾರದಲ್ಲಿ ಎಲ್ ಶೇಪ್ ಕಿಟಕಿಗಳು ದಯಮಾಡಿ ಮಾಡಬೇಡಿ. ಅದು ನೀವು ವುಡ್ಡಲ್ಲಾದರೂ ಮಾಡಿ, ಇಲ್ಲ UPVCಲಾದರೂ ಮಾಡಿ, ನೀವು ಕಬ್ಬಿಣದಾದ್ರೂ ಮಾಡ್ಕೊಳ್ಳಿ, ನೀವು ಏನಾದರೂ ಮಾಡ್ಕೊಳ್ಳಿ. ಆದರೆ ಎಲ್ ಶೇಪ್ ವಿಂಡೋ ದಯಮಾಡಿ ಮಾಡಬೇಡಿ. ಹಾಗಾಗಿ ಆ ಥರದ ಸಮಸ್ಯೆಗಳು ಸಿಗಾಕ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ರೀತಿಯ ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.